ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯವಿಶೇಷ ಏನು? ಅಸಾಧ್ಯ ಕೋಟಿ ಸಾಧನೆಗಳನ್ನು ಮನಃಶಕ್ತಿಯಿಂದ ಹೇಗೆ ಸಾಧನೆ ಮಾಡಬಹುದು? ಯಾವ್ಯಾವುದೋ ಶಕ್ತಿ ಕೇಳಿರ್ತೀರ, ಆದರೆ ಮನಃಶಕ್ತಿ ಅಂದರೆ ನಮ್ಮ ಮಾನಸಿಕ ಶಕ್ತಿಯಿಂದ ಸಾಧ್ಯವಾಗದ ಕೆಲಸಗಳನ್ನು ಹೇಗೆ ನಾವು ಸಾಧನೆ ಮಾಡಬಹುದು ಅನ್ನೋ ಒಂದು ವಿಷಯಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಮನುಷ್ಯನಿಗೆ ಗೊತ್ತಿದೆ ಮನಃಶಕ್ತಿಯನ್ನು ಹೇಗೆ ನಾವು ವಶ ಮಾಡ್ಕೋಬೇಕು ಅಂತ. ಮೊದಲು ಈ ಮನಃಶಕ್ತಿಗೂ ವ್ಯತ್ಯಾಸ ನಾನು ನಿಮಗೆ ಹೇಳ್ತೀನಿ. ಹಿಂದೆ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಉದಾಹರಣೆಯನ್ನು ಹೇಳಿದ್ದೆ. ಒಂದು ಮಡಕೆಯನ್ನು ತೆಗೆದುಕೊಳ್ಳಿ. ಅದು ಮಡಕೆಯ ಸುತ್ತಲೂ ಕೂಡ 100 ರಂಧ್ರಗಳನ್ನು ಮಾಡಿರ್ತೀರ. ಒಳಗಡೆ ಒಂದು ದೀಪವನ್ನು ಹಚ್ಚಿಟ್ಟಿರ್ತೀರ. ಅಮಾವಾಸ್ಯೆಯ ರಾತ್ರಿ ಯಾವುದೇ ಬೆಳಕು ಹೊರಗಡೆ ಇರೋದಿಲ್ಲ. ಆ ರಾತ್ರಿಯಲ್ಲಿ ವೀಕ್ಷಿಸಿದಾಗ ಆ ಮಡಕೆಯ ಒಳಗಡೆ ಹಚ್ಚಿಟ್ಟಿರುವಂಥ ಒಂದು ದೀಪ ಆ ಮಡಕೆಯ ಸುತ್ತಲೂ ಇರುವಂತಹ ಒಂದೊಂದು ರಂಧ್ರದ ಮುಖಾಂತರ 100 ಬೇರೆ ಬೇರೆ ರೇಖೆಯಾಗಿ ಎಳೆಯಾಗಿ ನಮಗೆ ಬೆಳಕುಗಳು ಕಾಣುತ್ತವೆ. ಹಚ್ಚಿರುವ ದೀಪ ಒಂದೇ, ಹೊರಗೆ ಕಾಣಿಸ್ತಾ ಇರೋದು 100 ಬೇರೆ ಬೇರೆ ಬೆಳಕಿನ ಕಿರಣಗಳು. ಹಾಗೆ ನಮ್ಮ ಹೈಯರ್ ಸೆಲ್ಫ್ ಅಂತ ಏನು ಹೇಳ್ತೀವಿ, ಉಚ್ಚಾತ್ಮ, ಅದು ಹಾಗೇ ಬಂಧುಗಳೇ. ಎಲ್ಲೋ ಮೇಲೆ ನಮ್ಮ ಕಣ್ಣು ಕಾಣದ ಜಾಗದಲ್ಲಿ ಒಂದು ಹೈಯರ್ ಸೆಲ್ಫ್ ಅಂತ ಹೇಳ್ತೀವಿ. ನಮ್ಮ ಕಣ್ಣಿಗೆ ಕಾಣದ ಒಂದು ಶಕ್ತಿ, ಅಗೋಚರವಾದ ಶಕ್ತಿ ಮೇಲ್ಗಡೆ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳೋಣ. ಅಲ್ಲಿಂದ ನಾವೆಲ್ಲ ಕೆಳಗಡೆ ಬಂದಿದ್ದೀವಿ. ಆ ಶಕ್ತಿ ಒಂದೇ. ಆದರೆ ಭೂಮಿ ಮೇಲೆ ಬಂದಂತಹ ನಾವೆಲ್ಲರೂ ಕೂಡ ಬೆಳಕಿನ ಕಿರಣಗಳು ಹೇಗೆ ಮಡಕೆಯಿಂದ ಬೇರೆ ಬೇರೆ ರಂಧ್ರ ಮುಖಾಂತರ ಬಂದಿದೆಯೋ ಹಾಗೆ ನಾವುಗಳು ಕೂಡ ಬೇರೆ ಬೇರೆ ಕಿರಣಗಳಾಗಿ ಭೂಮಿಯ ಮೇಲೆ ಜೀವಂತವಾಗಿ ಬದುಕಿದ್ದೀವಿ. ಹಾಗೆ ನಮ್ಮ ದೇಹದ ಜೊತೆಗೆ ಬರೀ ದೇಹ ಒಂದೇ ಅಲ್ಲ, ಮಾನಸಿಕ ಸ್ಥಿತಿ, ನಮ್ಮ ಆತ್ಮದ ಒಂದು ಶಕ್ತಿ ಎಲ್ಲವೂ ಕೂಡ ಆ ಒಂದು ಮೇಲಿಂದ ಬಂದಂತಹ ಶಕ್ತಿಯಿಂದ ವಿಭಜಿಸಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ಭೂಲೋಕದಲ್ಲಿ ಅಂತ ಅಂದ್ಕೊಳ್ಳೋಣ, ಭೂಲೋಕದಲ್ಲಿ ಇದ್ದೀವಿ. ಈ ಒಂದು ತಂತ್ರವನ್ನು ಲೆಕ್ಕ ಹಾಕಿ ಸಾಧನೆಗಳನ್ನು ನಾವು ಹೇಗೆ ಮಾಡಬಹುದು? ಮೊದಲು ವಿಶ್ರಾಂತ ಸ್ಥಿತಿ. ಒಂದು ಇಂಗ್ಲೀಷಿನಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ. ಯಾವಾಗ ಮನಸ್ಸು ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತೋ ಆಗ ಯಾವುದು ಬೇಕಾದ್ರೂ ಕೂಡ ನಾವು ಕ್ರಿಯೇಟಿವಿಟಿಗಳನ್ನು ಮಾಡಬಹುದು, ಹೊಸ ವಿಷಯಗಳನ್ನು ಮಾಡಬಹುದು. ನಿಮಗೆ ಗೊತ್ತಿದೆ, ಯಾವಾಗಲೂ ಸೃಷ್ಟಿ ಎಲ್ಲೇ ಪ್ರಾರಂಭವಾಯಿತು, ಎಲ್ಲಿ ಸೃಷ್ಟಿಯಾಯಿತು ವಿಶ್ವ ಅಂತಂತಂದರೆ ಕತ್ತಲೆಯ ಒಂದು ಬೀಜ ಅಂತ ಹೇಳ್ತೀವಿ, ಬ್ಲ್ಯಾಕ್ ಹೋಲ್. ನೀವು ಕೇಳಿದ್ದೀರ, ಆಕಾಶಗಂಗೆ ಗ್ಯಾಲಕ್ಸಿನಲ್ಲಿ ಒಂದು ಬ್ಲ್ಯಾಕ್ ಹೋಲ್ ಅಂತ ಇದೆ. ಆ ಬ್ಲ್ಯಾಕ್ ಹೋಲಲ್ಲಿ ಯಾರೇ ಆಗಲಿ ಯಾವುದೇ ಒಂದು ನಕ್ಷತ್ರ ಅಡ್ಡ ಬಂದರೂ ಕೂಡ, ನಕ್ಷತ್ರ ಪುಂಜ ಅಡ್ಡ ಬಂದರೂ ಕೂಡ ಅದು ಎಲ್ಲವನ್ನು ಅದು ಎಳೆದುಕೊಂಡು ಬಿಡುತ್ತೆ. ಆಧ್ಯಾತ್ಮಿಕವಾಗಿ ಕೂಡ ಅದು ನಿಜ ಆಗಿದೆ. ಆ ಒಂದು ಬ್ಲ್ಯಾಕ್ ಹೋಲ್ ಅಂತ ಏನು ಕರಿತೀವಿ, ಕಪ್ಪು ರಂಧ್ರ, ಅಲ್ಲಿ ನುಗ್ಗಿದಂತಹ ನಕ್ಷತ್ರ ಇರ್ಬೋದು, ಯಾವುದೇ ಒಂದು ನೌಕೆ ಇರ್ಬೋದು, ವಿಮಾನ ಇರ್ಬೋದು, ರಾಕೆಟ್ ಇರ್ಬೋದು, ಇನ್ನೊಂದು ಕಡೆ ಎಕ್ಸಿಟ್ ಆಗುತ್ತೆ, ಹೊರ ಬರುತ್ತೆ. ಅದು ಮತ್ತೊಂದು ಲೋಕದ ಎಂಟ್ರಿ ಪಾಯಿಂಟ್. ಅಂದರೆ ಆಧ್ಯಾತ್ಮಿಕತೆ ಇನ್ನು ಆಳ ಹೋದಾಗೆ ಆ ವಿಷಯವು ನಮಗೆ ಚರ್ಚಿತ ವಿಷಯವಾಗ್ತಾ ಹೋಗುತ್ತೆ. ಯಾವಾಗ ಕಪ್ಪು ರಂಧ್ರದಲ್ಲಿ ಎಂಟರ್ ಆಗ್ತೀವಲ್ಲ, ಒಳ ನುಗ್ತೀವಲ್ಲ, ಮತ್ತೊಂದು ಕಡೆ ನಾವು ಹೊರ ಬರಲೇಬೇಕು. ಹೊರಗೆ ಬಂದಾಗ ಈ ಭೂಲೋಕವನ್ನು ಬಿಟ್ಟು ಬೇರೆ ಒಂದು ಲೋಕಕ್ಕೆ ನಾವು ಹೋಗ್ತೀವಿ. ಅಲ್ಲಿ ಎಷ್ಟೋ ಜನ ಏಲಿಯನ್ಸ್ಗಳಿದ್ದಾರೆ. ಈ ಒಂದು ಪರಿಕಲ್ಪನೆಗಳು ಹಿಂದೆ ನಾವು ಕಥೆಗಳಲ್ಲಿ ಕೇಳ್ತಾ ಇದ್ವು. ಈಗ ನಾಸಾದವರು ಕೂಡ ಅದನ್ನೆಲ್ಲ ಸಾಧನೆ ಮಾಡಿ ತಮ್ಮ ಪ್ರಯೋಗದ ಮುಖಾಂತರ ಪ್ರೂವ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮೆಡಿಟೇಷನ್ ಲಿಸ್ಟಲ್ಲಿ ಕೂಡ, ನಮ್ಮ ಕ್ಲಿನಿಕಲ್ಲಿ ಕೂಡ ನಾವು ಅದನ್ನು ಏಲಿಯನ್ಸ್ ಮೆಡಿಟೇಷನ್ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಬಂಧುಗಳೇ. ಏಲಿಯನ್ಸ್ಗಳನ್ನು ಆವಾಹನೆ ಮಾಡಿಕೊಂಡು, ನಾವು ಕಣ್ಣಲ್ಲಿ ನೋಡಿರೋದಿಲ್ಲ, ಆದರೆ ಒಂದು ಪರಿಕಲ್ಪನೆಗಳಲ್ಲಿ ಯಾವುದೋ ಶಕ್ತಿ ಇದೆ ಅಂತ ಅಂದ್ಕೊಂಡು ಮಾಡಿದಾಗ ಖಂಡಿತ ಅದರ ಸಹಾಯಗಳು ನಮಗೆ ಆಗ್ತಾಯಿದೆ. ಅಷ್ಟೇ ಅಲ್ಲ, ಅದರಿಂದ ಉಪಯೋಗವನ್ನು ಪಡ್ಕೊಂಡು ನಾವು ಎಷ್ಟೋ ಚರಾಚರ ವಿಷಯಗಳನ್ನು ಗ್ರಹಿಸಬಹುದು, ಟ್ರೀಟ್ಮೆಂಟ್ಗಳನ್ನು ಮಾಡ್ಬೋದು. ಹೀಲಿಂಗ್ಗಳು ಮಾಡುವಾಗ ಅದರ ಸಹಾಯಗಳು ಕೂಡ ನಮಗೆ ಬಹಳ ಉತ್ತೇಜನಕಾರಿಯಾಗಿದೆ. ಮುಂದಿನ ಒಂದು ದಿನಗಳಲ್ಲಿ ಆ ಏಲಿಯನ್ಸ್ಗಳೇ ಬಂದು ನಮಗೆ ಕೆಲವೊಂದು ವಿಷಯಗಳಿಗೆ ನಮಗೆ ಭೌತಿಕವಾಗಿ ಸಹಾಯ ಮಾಡಬಹುದು ಅನ್ನೋ ಕಲ್ಪನೆ ಕೂಡ ದಿನದಿಂದ ದಿನಕ್ಕೆ ನಿಜ ಆಗ್ತಾ ಇದೆ ಬಂಧುಗಳೇ. ಈಗ ಹೇಗೆ ನಮ್ಮ ಮನಃಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ನಮ್ಮ ದೈನಂದಿನ ಕೆಲಸಗಳಿಗೆ ಉಪಯೋಗ ಮಾಡ್ಕೋಬೋದು ನೋಡೋಣ.
ಮೊದಲು ವಿಶ್ರಾಂತ ಸ್ಥಿತಿ. ವಿಶ್ರಾಂತ ಸ್ಥಿತಿ ಹೇಗೆ ಹೋಗೋದು? ಸುಮ್ಮನೆ ಕೂತ್ಕೊಂಡ್ಬಿಟ್ಟು ರೈಟ್ ಆಫ್ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ರೆ ನಿದ್ದೆ ಬಂದುಬಿಡುತ್ತಾ? ಇಲ್ಲ, ನಮ್ಮ ಮನಸ್ಸನ್ನೇ ಉಪಯೋಗಿಸಿಕೊಂಡು ನಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಬೇಕು. ಇದಕ್ಕೆ ಒಂದು ತಂತ್ರ ಇದೆ. ಹೇಗೆ ಅಂತಂದರೆ, ಕೇವಲ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ. ಬಹಳ ಸಿಂಪಲಾಗಿ ಹೇಳ್ಕೊಡ್ತೀನಿ, ಸುಲಲಿತವಾಗಿ, ಯಾವುದೇ ಒಂದು ಕ್ಲಿಷ್ಟಕರವಾದ ಒಂದು ಪದಗಳ ಜೋಡಣೆ ಇಲ್ಲದೆ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಬಹುದು. ಇದನ್ನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಯಾವಾಗ ನಾವು ಕಣ್ಣು ಮುಚ್ಕೋತೀವೋ ಬಾಹ್ಯ ಪ್ರಪಂಚದ ಒಂದು ವೀಕ್ಷಣೆಯನ್ನು ನಾವು ಕ್ಲೋಸ್ ಮಾಡ್ತೀವಿ. ಒಳಗಡೆನ ಕಣ್ಣು ಓಪನ್ ಆಗುತ್ತೆ. ಅಲ್ಲಿ ನೀವು ಯಾವತ್ತೋ ನೋಡಿರೋಂತಹ ಒಂದು ಸುಂದರವಾದಂತಹ ಒಂದು ತಾಣವನ್ನು ಮಾನಸಿಕವಾಗಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಪರಿಕಲ್ಪನೆ ಮಾಡಿಕೊಳ್ಳಿ. ಉದಾಹರಣೆಗೆ ಯಾವುದೋ ಒಂದು ದಿವಸ ಮಡಿಕೇರಿ ಇರ್ಬೋದು, ಅಥವಾ ಯಾವುದೋ ಒಂದು ತಾಣಕ್ಕೆ ಹೋಗಿರ್ತೀರ, ಸುಂದರವಾಗಿರುವಂಥ ಜೋಗ್ ಫಾಲ್ಸ್ ಇರ್ಬೋದು, ಹತ್ತಿರದಲ್ಲಿರುವಂತಹ ಒಂದು ಕಾಫಿಯ ತೋಟ ಇರ್ಬೋದು. ನಿಮ್ಮ ಮನಸ್ಸಿಗೆ ನೀವು ಯಾವುದು ನೋಡಿರ್ತೀರೋ ಆ ಒಂದು ಜಾಗದ ಪರಿಕಲ್ಪನೆಯನ್ನು ಮಾಡ್ಕೊಳ್ಳಿ. ಸುಂದರವಾದಂತಹ ಒಂದು ಬೆಟ್ಟ ಇರುತ್ತೆ, ಮಂಜು ಮುಸುಕ್ತಾ ಇರುತ್ತೆ, ಕೆಲವು ಸಂದರ್ಭದಲ್ಲಿ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ನಿಮ್ಮ ಪರಿಕಲ್ಪನೆ, ನೀವು ನೋಡಿರೋಂತಹ ಜಾಗ, ಅದನ್ನು ಕಲ್ಪನೆ ಮಾಡಿಕೊಂಡು ಕೇವಲ ಕೆಲವು ನಿಮಿಷಗಳ ಕಾಲ ಅದನ್ನೇ ಧ್ಯಾನ ಮಾಡ್ತಾ ಇದ್ದಾಗ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ಉಸಿರಿನ ಲಯ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ ಉಸಿರಿನ ಲಯಕ್ಕೂ ಮನಸ್ಸು ಏನು ಸಂಬಂಧ ಅಂತ. ನೋಡಿ, ಈಗ ಆಮೆ 200 ವರ್ಷಕ್ಕಿಂತ ಜಾಸ್ತಿ ಬದುಕಿರುತ್ತೆ. ಹೇಗೆ? ಅದರ ಉಸಿರಾಟ 4 ರಿಂದ 5 ನಿಮಿಷ. ಒಂದು ಸತಿ ಉಸಿರು ತಗೊಂಡು ಬಿಡೋದಕ್ಕೆ 4 ರಿಂದ 5 ನಿಮಿಷ ತಗೊಳುತ್ತೆ ಬಂಧುಗಳೇ. ಹಾಗಾಗಿ ಯಾವಾಗ ನಮ್ಮ ಉಸಿರಿನ ಲಯ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ರೀಕ್ವೆನ್ಸಿ, ನಮ್ಮ ಆಯುಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಈಗ ಒಂದು ನಾಯಿ ಇರಬಹುದು, ಡಾಗ್ ಏನು ಮಾಡುತ್ತೆ? ಬೇಗ ಬೇಗ ಉಸಿರಾಡುತ್ತೆ. ಹಾಗಾಗಿ ಅದರ ಆಯುಸ್ಸು ಬಹಳ ಬೇಗ ಕಡಿಮೆ. ಅಂದರೆ ನಾವು ಏನು ಅನ್ಕೋಬೋದು, ನಮ್ಮ ಉಸಿರಿನ ಲಯ ಜಾಸ್ತಿ ಆದಷ್ಟು ನಮ್ಮ ಆಯುಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಉಸಿರಿನ ಲಯ ನಿಧಾನವಾದಷ್ಟು ನಮ್ಮ ಆಯುಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಆಯುಸ್ಸು ಜಾಸ್ತಿ ಆಗಬೇಕಾದ್ರೆ ಏನು ಮಾಡಬೇಕು? ಮೆಡಿಟೇಷನ್ ಸ್ಟೇಜಲ್ಲಿ ಧ್ಯಾನಾವಸ್ಥೆಗೆ ಹೋಗಿ ಅಲ್ಲಿ ಒಂದು ಸುಂದರವಾದಂತಹ ತಾಣವನ್ನು ಕಲ್ಪನೆ ಮಾಡಿಕೊಂಡಾಗ ಮನಸ್ಸು ಯಾವುದೇ ಚಂಚಲವಿಲ್ಲದೆ ನಿರ್ಮಲವಾಗಿ ಆರಾಮಕ್ಕೆ ನಿಧಾನಕ್ಕೆ ಉಸಿರಾಡ್ತಾ ಇರುತ್ತೆ. ಇಷ್ಟೇ ಫಾಸ್ಟಾಗಿ ಉಸಿರಾಡ್ತಾ ಇದ್ದರೂ ಕೂಡ ಆ ಒಂದು ನೆನಪಿನ ತಾಣ, ಸುಂದರ ತಾಣ ನೆನಪಿಗೆ ಬಂದಾಗ ಅದರಲ್ಲಿ ತಲ್ಲೀನವಾದಾಗ ಮನಸ್ಸು ನಮಗೇ ಗೊತ್ತಿಲ್ಲದಿದ್ದಂಗೆ ಆ ಉಸಿರಿನ ಲಯ ಕಡಿಮೆಯಾಗಿ ಮನಸ್ಸು ಶಾಂತವಾಗುತ್ತೆ. ಶಾಂತವಾಗಿ ಏನು ಮಾಡಬೇಕು? ಕೇವಲ ಸ್ವಲ್ಪ ಹೊತ್ತು ನಾವು ಶಾಂತವಾಗಿದ್ದರೂ ಕೂಡ ಮನಸ್ಸು ರೆಸ್ಟ್ ಕೊಟ್ಟಂಗೆ. ಅದಕ್ಕೆ ನಾವು ಒಂದು ಕೆಲವು ಗಂಟೆಗಳೆಲ್ಲ ನಿದ್ದೆ ಮಾಡಿ ಬೇರೆ ಟೈಮಲ್ಲಿ ಕೆಲಸಗಳು ಮಾಡ್ತೀವೋ ಹಾಗೆ ಮನಸ್ಸಿಗೆ ಕೆಲವು ಕ್ಷಣಗಳ ಕಾಲ ನಮಗೆ ಒಂದು ಈ ಥರ ವಿಶ್ರಾಂತಿ ಸ್ಥಿತಿಯನ್ನು ಕೊಟ್ಟರೆ ಉಳಿದ ಸಮಯದಲ್ಲಿ ಅದರಲ್ಲಿ ಕ್ರಿಯೇಟಿವ್ ಕೆಲಸಗಳನ್ನು ಮಾಡಿಸಬಹುದು. ಇದು ಒಂದು ಮಾರ್ಗ. ಇನ್ನೊಂದು ಉಸಿರಾಟ. ಉಸಿರಾಟದ್ದೇ ಬೇರೆ ಇದೆ. ಸುಂದರ ತಾಣವನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ನನಗೆ ಬರೋದಿಲ್ಲ, ಕೆಲವರಿಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಕೆಲವರಿಗೆ ಅಂಥವ್ರು ಏನು ಮಾಡ್ಬೋದು? ಕೌಂಟಿಂಗ್ ನಂಬರ್ಸ್ ಅಂತ ಅಂದ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಿ. 100ರಿಂದ 1ವರೆಗೆ ಬ್ಯಾಕ್ವರ್ಡ್ ಕೌಂಟಿಂಗ್ ಮಾಡ್ತಾ ಬನ್ನಿ. ಇದೊಂದು ತಂತ್ರ ಅಷ್ಟೇ. ಆ ತಂತ್ರ ಮಾಡ್ತಾ 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 ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಅಟ್ ದ ಕೌಂಟಿಂಗ್ ಆಫ್ 5 ಅಂತ ಹೇಳ್ಕೊಳ್ಳಿ, ಕಣ್ಣು ಅರ್ಧ ಮುಚ್ಚಿರುತ್ತೆ. ಅಟ್ ದ ಕೌಂಟಿಂಗ್ ಆಫ್ 1 ಬರೋ ಅಷ್ಟರೊಳಗೆ ಪೂರ್ಣವಾಗಿ ನಿದ್ರೆ ಆವರಿಸಿರುತ್ತೆ. ಪ್ರಾರಂಭದಲ್ಲಿ ಅದು ನಿದ್ರೆ ಅಂತ ಕಂಡರೂ ಕೂಡ ಕ್ರಮೇಣ 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 ಅದು ನಿಮ್ಮನ್ನು ಸುಪ್ತ ಸ್ಥಿತಿಗೆ ತಗೊಂಡು ಹೋಗುವ ಒಂದು ತಂತ್ರ ಅಂತ ಗೊತ್ತಾಗುತ್ತೆ. ಆವಾಗಲೂ ಕೂಡ ಆ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರ್ತಾ ಹೋಗ್ತಾ ಇರುತ್ತೆ. ನೀವು ನೆನೆಸಿಕೊಂಡಾಗ ಆ ಥರ ತಂತ್ರದ ಸ್ಥಿತಿಗೆ ಬಂದಾಗ ನಿಮಗೆ ಒಂದು ಶಕ್ತಿ ನಿಮಗೇ ಗೊತ್ತಿಲ್ಲದಿದ್ದಂಗೆ ದೇಹದಲ್ಲಿ ಉತ್ಪಾದನೆ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ನೀವು ಬೆಳೆಸ್ಕೋತಾ ಹೋಗ್ತಾ ಇರಬೇಕು. ಯಾವುದೇ ಒಂದು ವಿಷಯವಾಗಲಿ ಅದನ್ನೇ ತಪಸ್ಸು ಅಂತ ಹೇಳೋದು. ನಾವಂತೀವಿ ಋಷಿ ತಪಸ್ಸು ಮಾಡ್ತಾ ಇದ್ದ, ಹಿಮಾಲಯದಲ್ಲಿ ಕೂತಿದ್ದ ಅಂತ ಹೇಳ್ಬಿಡ್ತೀವಿ. ಆದರೆ ತಪಸ್ಸು ನಾವು ಹಿಮಾಲಯದಲ್ಲೇ ಹೋಗಿ ಬೆಟ್ಟದ ಮೇಲೆ ಕೂತ್ಕೊಂಡು ಮಾಡಬೇಕಾಗಿಲ್ಲ ಬಂಧುಗಳೇ. ನಮ್ಮ ಗಂಡ ಹೆಂಡತಿಯ ಮನೆಯಲ್ಲಿ, ಅಣ್ಣ ತಮ್ಮಂದಿರ ಮನೆಯಲ್ಲಿ, ತಂದೆ ತಾಯಿಗಳ ಮನೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಇದ್ದುಕೊಂಡು ನಾವು ತಪಸ್ಸುಗಳನ್ನು ಮಾಡಬಹುದು. ಎಷ್ಟೋ ಜನ ಸ್ನೇಹಿತರುಗಳು ಒಳ್ಳೊಳ್ಳೆ ಪಾರ್ಕ್ಗಳಿಗೆಲ್ಲ ಹೋಗಿರ್ತಾರೆ. ಕೆಲವರು ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ಆದರೆ ಕೆಲವರು ಅಂತಹ ಒಂದು ಒತ್ತಡದ ಮಧ್ಯದಲ್ಲೂ ಕೂಡ ಅವರು ಅವೆಲ್ಲ ಏನು ತಗೊಳ್ಳದೇ ಸಾತ್ವಿಕ ಜೀವನವನ್ನು ನಡೆಸ್ತಾರೆ. ಅದನ್ನೇ ತಪಸ್ಸು ಅನ್ನೋದು. ಅಂದರೆ ಮನೋನಿಗ್ರಹ.
ಯಾವುದೇ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ನಿಗ್ರಹಿಸಿಕೊಂಡು ನಮ್ಮ ಧ್ಯೇಯ ಮಾರ್ಗಕ್ಕೆ ಚ್ಯುತಿ ಬರದ ಹಾಗೆ ನಾವು ಎಲ್ಲಿ ಸಾಧನೆಯ ಮಾರ್ಗದಲ್ಲಿ ಹೋಗ್ತೀವೋ ಅದೇ ಒಂದು ತಪಸ್ಸು. ಇದಕ್ಕೆ ನಾವು ಋಷಿನೇ ಆಗಬೇಕಾಗಿಲ್ಲ. ಋಷಿ ಅನ್ನೋದು ಒಂದು ಕತೆ, ಕಾಲ್ಪನಿಕ ಒಂದು ಹೆಸರು ಕೊಟ್ಟಿರ್ತೀವಿ ಅಷ್ಟೇ. ಋಷಿ ಮಾರ್ಗ ಅಂತಂದರೆ ಆ ಮನುಷ್ಯನಿಗೆ ಇವೆಲ್ಲ ಮಾಡಿರ್ತಾನೆ ಅಂತ ಲೆಕ್ಕ. ಹಾಗಾದರೆ ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಮಾಡಬಹುದು? ಒಂದು ಟೆಕ್ನಿಕ್ ಹೇಳ್ಕೊಡಿ. ನಮ್ಮ ದೇಹದಲ್ಲಿ ಒಂದು ಶಕ್ತಿ ಇದೆ, ನಿಮಗೆ ಗೊತ್ತಿದೆ. ಶಕ್ತಿ ಹೇಗೆ ಬಂತು? ನಮ್ಮ ದೇಹದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಒಂದು ವಿದ್ಯುತ್ ಕಾಂತೀಯ ಪ್ರಭಾವ ನಮ್ಮ ದೇಹದಲ್ಲಿ ಹರಿತಾ ಇರುತ್ತೆ. ನಮ್ಮ ಎರಡು ಕೈಗಳನ್ನು ಹೀಗೆ ಜೋರಾಗಿ ಉಜ್ಜಿದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಾಗೆ ಘರ್ಷಣೆಯಲ್ಲಿ ಒಂದು ರೀತಿಯ ಹೀಟ್ ಉತ್ಪತ್ತಿ ಆಗುತ್ತೆ. ಹೀಗೆ ಎರಡು ಕೈಗಳನ್ನು ಉಜ್ಜಿ ನೋಡಿ, ಹೀಟು ಉತ್ಪತ್ತಿಯಾಗಿ ಕೈಗಳನ್ನು ಹೀಗೆ ಹಿಂದೆ ಮುಂದೆ ಮಾಡಿದಾಗ ಒಂದು ರೀತಿಯ ಸೆನ್ಸೇಷನ್ ನಮ್ಮ ಎರಡು ಕೈಗಳಲ್ಲೂ ಆಗುತ್ತೆ. ಅದಕ್ಕೆ ಮನಃಶಕ್ತಿ ಅಂತ ಹೇಳ್ತೀವಿ. ಇದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಗುರುಗಳು ಬೇರೆ ಬೇರೆ ಹೆಸರುಗಳನ್ನು ಕೊಡಬಹುದು. ಇದಕ್ಕೆ ನಾವು ಮನಃಶಕ್ತಿ ಅಂತ ಹೇಳ್ತೀವಿ. ಆ ಎರಡು ಕೈಗಳನ್ನು ಹೀಗೆ ಉಜ್ಜಿದಾಗ ಬರುವಂತಹ ಹೀಟ್ ಇದೆಯಲ್ಲ, ಆ ಉಷ್ಣತೆಯನ್ನು ಕೇಂದ್ರೀಕರಿಸಿಕೊಂಡು ಶಕ್ತಿಯಾಗಿ ಕನ್ವರ್ಟ್ ಮಾಡಿ ನಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳಬಹುದು. ಈಗ ಬನ್ನಿ, ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಒಂದು ಒಳ್ಳೆಯ ಜಾಗವನ್ನು ನಿಮ್ಮ ಮನೆಯಲ್ಲಿ ಸೆಲೆಕ್ಟ್ ಮಾಡಿ ಕೂತ್ಕೊಳ್ಳಿ. ಒಂದು ಚೇರ್ ಅಂತಾನೆ ತಗೊಳ್ಳಿ. ಎರಡು ಅಂಗೈಗಳನ್ನು ತೊಳ್ಕೊಂಡು ಕ್ಲೀನಾಗಿ ಶುಭ್ರವಾಗಿರಬೇಕು. ದೀರ್ಘವಾಗಿ 3 ಸತಿ 1 2 3 ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡಬೇಕು, ಮನಸ್ಸನ್ನು ನಿಯಂತ್ರಿಸೋಕ್ಕೋಸ್ಕರ. ನಂತರ ಎರಡು ಕೈಗಳನ್ನು ಉಜ್ಜಿದಾಗ ಏನಾಗುತ್ತೆ, ಒಂದು ರೀತಿಯ ಹೀಟ್ ಕ್ರಿಯೇಟ್ ಆಗುತ್ತೆ. ಮೇಲೆ ಕೆಳಗಡೆ ಕೈಗಳನ್ನು ಹೀಗೆ ಮೂವ್ ಮಾಡಿದಾಗ ಒಂದು ರೀತಿಯ ನೆರಳಿನ ಆಕಾರದಲ್ಲಿ ಕೈಗಳಿಗೆ ಒಂಥರ ಸೆನ್ಸೇಷನ್ ಗೊತ್ತಾಗುತ್ತೆ. ಅದೇ ಮನಃಶಕ್ತಿ. ಆ ಶಕ್ತಿ ಉತ್ಪತ್ತಿ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಬಂದ ತಕ್ಷಣವೇ ಕಣ್ಣು ಮುಚ್ಕೊಂಡಿರ್ತೀರ, ಉಗುಳು ನುಂಗಬೇಕು. ಉಗುಳು ನುಂಗುವಾಗ ನಿಮ್ಮ ಎರಡು ಕೈಗಳ ಮಧ್ಯದಲ್ಲಿ ಉತ್ಪತ್ತಿಯಾದಂತಹ ಶಕ್ತಿಯನ್ನು ಈ ನಾವು ಗೋಧಿ ಹಿಟ್ಟು ಕಲಿಸಿದಾಗ ನಮಗೇನು ಅನುಭವ ಬರುತ್ತಲ್ಲ, ಅದೇ ರೀತಿಯಲ್ಲಿ ಎರಡೂ ಕೈಗಳಲ್ಲಿ ಹೀಗೆ ಮಾಡಿದಾಗ ಎರಡು ಅಂಗೈಗಳ ಮಧ್ಯದಲ್ಲಿ ಒಂದು ಬಾಲ್ ಆಕಾರದಲ್ಲಿ ಆ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನಮ್ಮ ಹೊಕ್ಕಳಿನ ಮುಖಾಂತರ ತಗೊಂಡು, ಇಲ್ಲ ಕಲ್ಪನೆ, ಹೊಕ್ಕಳಿನ ಮುಖಾಂತರ ತಗೊಂಡು ಶ್ವಾಸಕೋಶದ ಮುಖಾಂತರ ತಗೊಂಡು ನಮ್ಮ ನೆತ್ತಿಯಲ್ಲಿ ಬ್ರಹ್ಮರಂಧ್ರ ಅಂತ ಇರುತ್ತೆ, ಬ್ರಹ್ಮರಂಧ್ರದ ಮೂಲಕ ಮೇಲಕ್ಕೆ ತಳ್ಳಬೇಕು. ಎಲ್ಲವೂ ಕೂಡ ಕಲ್ಪನೆ. ಆ ಬ್ರಹ್ಮರಂಧ್ರ ಮುಖಾಂತರ ಮೇಲೆ ಹೋದಾಗ ಏನುತ್ತೆ, ಒಂದು ಬೆಳ್ಳಿಯ ಕಂಬ ಅಂತ ಹೇಳ್ತೀವಿ, ಒಂದು ಸಿಲ್ವರ್ ಕಾರ್ಡ್, ಅದು ನಮ್ಮ ದೇಹದಲ್ಲಿ ಇರುತ್ತೆ, ನೆತ್ತಿಯ ಮೇಲ್ಭಾಗದಲ್ಲಿ. ಎಲ್ಲವೂ ಕೂಡ ಯೋಗದ ಒಂದು ಪರಿಕಲ್ಪನೆಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಮೇಲ್ಭಾಗದಲ್ಲಿ ಒಂದು ಉಚ್ಚ ಶಕ್ತಿ ಏನುತ್ತೆ, ನಮ್ಮ ದೇಹದಲ್ಲಿ 5 ರಿಂದ 6 ಅಡಿ 6 ಇಂಚು ಹೈಟಲ್ಲಿ ಒಂದು ಶಕ್ತಿಯ ವಲಯ ಇರುತ್ತೆ. ಕೆರ್ಲಿಯನ್ ಕ್ಯಾಮ್ರಾ ಫೋಟೋಗ್ರಫಿನಲ್ಲಿ ನಮ್ಮ ದೇಹದಲ್ಲಿರೋ ಪ್ರಭಾವಲಯದಲ್ಲಿ ಈ ಶಕ್ತಿಗಳ ಸಂಚಲನವನ್ನು ನಾವು ರೆಕಾರ್ಡ್ ಕೂಡ ಮಾಡಬಹುದು ಬಂಧುಗಳೇ. ಕಲ್ಪನೆ ಅಷ್ಟೇ ಇದು. ಎರಡು ಕೈಗಳನ್ನ ಉಜ್ಕೊಂಡಿರ್ತೀರ, ಎರಡು ಕೈಗಳ ಮಧ್ಯದಲ್ಲಿ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಒಂದು ಬಾಲ್ ರೂಪದಲ್ಲಿ ಮಾಡಿ ಅದು ಹೊಟ್ಟೆ ಒಳಗೆ ತಗೊಂಡು ನೆತ್ತಿಯ ಮುಖಾಂತರ ಹೊರಗಡೆ ತಳ್ತಾ ಇದ್ದೀರಾ. ಮೇಲಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿರೋ ಒಂದು ಉಚ್ಚ ಶಕ್ತಿ ಜೊತೆ ಅದು ಕನೆಕ್ಟ್ ಆಗುತ್ತೆ. ಅದನ್ನೇ ವಿಶ್ವಶಕ್ತಿ ಅಂತ ಹೇಳ್ತೀವಿ. ನಮ್ಮ ಮನುಷ್ಯನ ದೇಹಕ್ಕೆ ನಾವು ಮೇಲಿಗೆ ಲೋಕದಿಂದ ಭೂಲೋಕಕ್ಕೆ ಬಂದಿರ್ತೀವಿ ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡಾಗ ನಮ್ಮ ದೇಹದ ಆ ಎನರ್ಜಿ ಕ್ರಿಯೇಟ್ ಮಾಡಿ ನಮ್ಮ ದೇಹದಿಂದ ಮೇಲಕ್ಕೆ ಕಳಿಸಿದಾಗ ಏನಾಗುತ್ತೆ, ವಿ ಆರ್ ಕನೆಕ್ಟೆಡ್ ಟು ದಟ್ ಉಚ್ಚಾತ್ಮ ಹೈಯರ್ ಸೆಲ್ಫ್. ಒಂದು ಸತಿ ಅದು ಕನೆಕ್ಟ್ ಆಗಿಬಿಟ್ರೆ ಆಯಿತು, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಅನಿಸುತ್ತೆ, ಓ ನಾನೀಗ ವಿಶ್ವಶಕ್ತಿ ಜೊತೆ ನಾನು ಸಂಗಮ ಆಗಿದೆ ನನ್ನ ಮನಸ್ಸು, ಹಾಗಾಗಿ ನನ್ನ ದೇಹದಲ್ಲಿ ವಿಶೇಷ ಶಕ್ತಿ ಕ್ರಿಯೇಟ್ ಆಗಿದೆ. ಇಷ್ಟು ಪರಿಕಲ್ಪನೆ ಮಾಡಿಕೊಂಡ್ರೆ ನಿಮಗೆ ಈ ಕೆಲಸ ಆಯಿತು ಅಂತ ಲೆಕ್ಕ. ಈಗ ನಿಮಗೇನು ಒಂದು ಹಣಕಾಸಿನ ತೊಂದರೆ ಇರುತ್ತೆ. ಈಗ ನಾಳೆ ನಿಮಗೆ ಒಂದು 15,000 ರೂಪಾಯಿ ಬೇಕಿರುತ್ತೆ ದುಡ್ಡು. ಏನು ಮಾಡೋದು, ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು. ಅದರ ಬದಲು ಒಂದು ಚೆಕ್ ತೊಗೊಳ್ಳಿ, ನಿಮ್ಮದೇ ಸ್ವಂತ ಚೆಕ್ ಇರಬೇಕು. ಅದರ ಮೇಲೆ 15,000 ನಿರ್ದಿಷ್ಟವಾದ ಮೊತ್ತವನ್ನು ಬರೀರಿ. ಬರೆದುಬಿಟ್ಟು ನಿಮ್ಮ ಎನರ್ಜಿ ಕ್ರಿಯೇಟ್ ಮಾಡಿ ಬಾಲ್ ಉಚ್ಚಾತ್ಮ ಹೈಯರ್ ಸೆಲ್ಫಿಗೆ ಕನೆಕ್ಟ್ ಆಗಿರ್ತೀರ. ಅದೇ ಎರಡು ಕೈಗಳನ್ನ ರಬ್ ಮಾಡಿ ಆ ಚೆಕ್ ಮೇಲೆ ಎರಡು ಕೈಗಳನ್ನ ಇಡಿ, ಅಥವಾ ಎರಡು ಕೈಗಳ ಮಧ್ಯದಲ್ಲಿ ಆ ಚೆಕ್ ಲೀಫ್ನ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಂಡಿರ್ತೀರ, ಎರಡೂ ಕೈಗಳಿಂದ ಎನರ್ಜಿ ಫ್ಲೋ ಆಗ್ತಾ ಇದೆ ಆ ಚೆಕ್ಗೆ ಸೈನ್ ಕೂಡ ಮಾಡಿರ್ತೀರ, ನಿಮ್ಮ ಸೆಲ್ಫ್ ಚೆಕ್ ಅಂದ್ಕೊಂಡು ಎನರ್ಜಿ ಕೊಡಿ. ಅಲ್ಲಿ ನಿಮ್ಮ ಲೆವೆಲ್ಗೆ ತಕ್ಕ ಹಾಗೆ, ನಾವು ಸುಮ್ಮನೆ 15 ಕೋಟಿ 20 ಕೋಟಿ ಹಾಗೆ ಬರೀಬಾರ್ದು. ಒಂದು ಅಂದಾಜು ನಿಮ್ಮ ಒಂದು ಹಣಕಾಸಿನ ಮಟ್ಟಕ್ಕೆ ಹತ್ತಿರ ಇರೋ ಹಾಗೆ ಒಂದು ಮೊತ್ತವನ್ನು ಬರೆದಿರ್ತೀರ. ಆ ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ಒಂದು ಕಾಲ್ಪನಿಕ ದಿನ ಕೊಡಿ, 1 ತಿಂಗಳಲ್ಲಿ 2 ತಿಂಗಳಲ್ಲಿ ನನಗೆ ಈ ದುಡ್ಡು ಅರೇಂಜ್ ಆಗಲಿ ಅಂತಂದ್ಬಿಟ್ಟು.
ಅಷ್ಟೇ ನೀವು ಮಾಡಬೇಕಾಗಿರೋದು. ಒಂದು ದಿನಕ್ಕೆ ಒಂದು 3-4 ಸತಿ ಅದನ್ನು ಕೈಲಿಟ್ಕೊಂಡು ಹಾಗೆ ಮಾಡಿದಾಗ ಏನಾಗುತ್ತೆ, ನಿಮಗೇ ಗೊತ್ತಿಲ್ಲದೆ ಇದ್ದಾಗೆ ಯಾವುದೋ ಒಂದು ರೂಪದಲ್ಲಿ ಕಾಸ್ಮಿಕ್ ಎನರ್ಜಿ ನಿಮಗೆ ಸಹಾಯ ಮಾಡುತ್ತೆ ಬಂಧುಗಳೇ. ಯಾವುದೋ ಒಂದು ವ್ಯಕ್ತಿ ಇಲ್ಲ ನನ್ನ ದುಡ್ಡನ್ನು ಇಟ್ಕೊಂಡಿರು ಅಂತ ಕೊಟ್ಟು ಹೋಗ್ತಾರೆ, ಅಥವಾ ನಿಮಗೆ ಯಾವುದೋ ಒಂದು ನಿರೀಕ್ಷಣೆ ಮಾಡದೇ ಇರೋಂಥ ದುಡ್ಡು ಸಡನ್ನಾಗಿ ಬರುತ್ತೆ, ಅಥವಾ ನಿಮ್ಮ ದುಡ್ಡೇ ಎಲ್ಲೋ ಇಟ್ಟಿರ್ತೀರ, ನಿಮಗೆ ಕಂಡಿರೋದಿಲ್ಲ, ಮತ್ತೆ ನಿಮಗೆ ಕಣ್ಣಿಗೆ ಕಾಣುತ್ತೆ. ಕಾರಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಅಂತೂ ನಿಮಗದು ಸಹಾಯ ಮಾಡುತ್ತೆ. ಹಾಗಾಗಿ ಮನಃಶಕ್ತಿಯನ್ನು ಈ ರೀತಿ ಉಪಯೋಗಿಸ್ಕೋಬಹುದು. ಅಷ್ಟೇ ಅಲ್ಲ, ಅದು ಬರೀ ದುಡ್ಡಿಗಾಯಿತು. ಈ ಯಾವಾಗ ನಾವು ವಿಶ್ವಶಕ್ತಿ ಜೊತೆ ಸಂಪರ್ಕವನ್ನು ಹೀಗೆ ಕ್ರಿಯೇಟ್ ಮಾಡ್ಕೋತೀವಿ, ನಾವು ಸಂಪತ್ತೊಂದು ಆರೋಗ್ಯ ಕೂಡ ನಾವು ಮಾಡ್ಕೋಬೋದು. ಮನೆಯಲ್ಲಿ ಯಾವುದೋ ಒಂದು ಮಗು ಮಲಗಿರುತ್ತೆ, ಜ್ವರ ಬಂದಿರುತ್ತೆ, ಅಂಥ ಟೈಮಲ್ಲಿ ನಾವು 2 ಕೈಗಳನ್ನ ರಬ್ ಮಾಡಿಕೊಂಡು ಅದರಲ್ಲಿ ಮನಃಶಕ್ತಿಯನ್ನು ಕ್ರಿಯೇಟ್ ಮಾಡಿಕೊಂಡು ಹೊಟ್ಟೆಯ ಮುಖಾಂತರ ತೊಗೊಂಡು ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಮಾಡ್ಕೋತೀವಿ. ಕನೆಕ್ಟ್ ಮಾಡಿದ ತಕ್ಷಣವೇ ಮತ್ತೊಮ್ಮೆ 2 ಕೈಗಳನ್ನ ರಬ್ ಮಾಡಿ ಅದರಿಂದ ಬರೋ ಎನರ್ಜಿನ ಆ ಜ್ವರ ಬಂದಿರೋ ಮಗುವಿಗೆ ಅಥವಾ ಆರೋಗ್ಯದಿಂದ ತೊಂದರೆ ಪಡ್ತಿರೋಂತಹ ಹಿರಿಯರು ಯಾರೇ ಇರ್ಬೋದು, ಅವರ ಒಂದು ದೇಹದಿಂದ 2 ಇಂಚು ಮೇಲ್ಭಾಗದಲ್ಲಿ ಟಚ್ ಏನು ಮಾಡಬೇಕಾಗಿಲ್ಲ, 2 ಕೈಗಳನ್ನ ಹೀಗಿಟ್ಕೊಂಡು ಎನರ್ಜಿ ಫ್ಲೋ ಆಗ್ತಾಯಿದೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ನಿರ್ದಿಷ್ಟ ಧ್ಯಾನ, ಅಂದರೆ ಅವ್ರಿಗೆ ಜ್ವರ ಬರ್ತಾಯಿದ್ರೆ ಜ್ವರ ಕಡಿಮೆ ಆಗ್ತಾಯಿದೆ, ಹೊಟ್ಟೆ ನೋವು ಬರ್ತಾಯಿದ್ರೆ ಹೊಟ್ಟೆ ನೋವು ಕಡಿಮೆ ಆಗ್ತಾಯಿದೆ, ಈ ರೀತಿ ನಾವು ಅಂದ್ಕೊಳ್ಳೋದ್ರಿಂದ ಕೂಡ ಆಗತ್ತೆ. ಇದಕ್ಕೆ ಆಧಾರ ಏನು ಅಂತಂದರೆ, ಹಿಂದೆ ನೀವೆಲ್ಲ ಕೇಳಿದ್ದೀವಿ, ಯೇಸು ಕ್ರಿಸ್ತ ಇರ್ಬೋದು, ಬುದ್ಧ ಇರ್ಬೋದು, ಆ ಟೈಮಲ್ಲೆಲ್ಲ ಟಚ್ ಹೀಲಿಂಗ್ ಅಂತ ಮಾಡ್ತಾಯಿದ್ರು. ನಮ್ಗೆ ಅದ್ರ ಬಗ್ಗೆ ಆವಾಗ ಪೂರ್ತಿ ಗೊತ್ತಿರಲಿಲ್ಲ. ಈಗ ಅವೆಲ್ಲ ವಿಶ್ಲೇಷಣೆ ಮಾಡಿದಾಗ ಇದೇ ಟಚಲ್ಲಿ ಅಂತ ಒಂದು ಕಲ್ಪನೆಗೆ ನಾವು ಬರ್ತಾಯಿದ್ದೀವಿ. ಯಾವಾಗ ನಮ್ಮ ದೇಹದಲ್ಲಿ ಆ ಒಂದು ಮನಃಶಕ್ತಿಯನ್ನು ಕ್ರಿಯೇಟ್ ಮಾಡಿ ಇನ್ನೊಂದು ಕಡೆ ನಾವು ಪ್ರೊಜೆಕ್ಟ್ ಮಾಡ್ತೀವಲ್ಲ, ಅದರಿಂದ ಅಲ್ಲಿರುವಂತಹ ವಾತಾವರಣದಲ್ಲಿ ಬದಲಾವಣೆ ಆಗಿ ಅಲ್ಲಿ ಹಾರ್ಮೋನ್ಸ್ಗಳು ವೇರಿಯೇಷನ್ ಆಗಿ ಖಂಡಿತ ಆ ಒಂದು ನಮ್ಮ ನಿರೀಕ್ಷಿತ ಫಲವನ್ನು ಆ ಎನರ್ಜಿ ಖಂಡಿತ ನಮಗೆ ಕೊಡುತ್ತೆ. ಇವತ್ತು ಮಾಡ್ರನ್ ಟೆಕ್ನಾಲಜಿನಲ್ಲಿ ಇದೇ ಒಂದು ಕಾನ್ಸೆಪ್ಟನ್ನು ತಗೊಂಡು ಹೀಲಿ ಅನ್ನೋ ಮಿಷನನ್ನು ಡಿವೈಸ್ನ ಕಂಡುಹಿಡಿದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 20ಕ್ಕಿಂತ ಜಾಸ್ತಿ ದೇಶಗಳಲ್ಲಿ ಹೀಲಿ ಈಗ ವರ್ಕ್ ಆಗ್ತಾಯಿದೆ. ಇಂಡಿಯಾದಲ್ಲೂ ಕೂಡ ಕಾಲಿಟ್ಟಿದೆ. ನಮ್ಮ ಕ್ಲಿನಿಕಲ್ಲೂ ಕೂಡ ಆ ಹೀಲಿ ಮಿಷನನ್ನು ನಾನೀಗ ಇನ್ಸ್ಟಾಲ್ ಮಾಡಿದ್ದೀನಿ ಬಂಧುಗಳೇ. ಕೇವಲ ತರಂಗಗಳನ್ನು ಕೊಡೋ ಮುಖಾಂತರ ಹೇಗೆ ನಾವು ಮನಃಶಕ್ತಿಯನ್ನು ಪ್ರಚೋದಿಸಿ ಇನ್ನೊಬ್ಬರಿಗೆ ಹೀಲ್ ಮಾಡ್ತಾಯಿದ್ವು, ಮನಃಶಕ್ತಿಯನ್ನು ಪ್ರಚೋದಿಸಿ ಹೇಗೆ ಎನರ್ಜಿಯನ್ನು ಕ್ರಿಯೇಟ್ ಮಾಡಿ ಫೈನಾನ್ಸ್ ಒಳ್ಳೆಯದನ್ನು ಬರೋ ಹಾಗೆ ಮಾಡ್ತಾಯಿದ್ವು, ಮನಃಶಕ್ತಿಯನ್ನು ಕ್ರಿಯೇಟ್ ಮಾಡಿ ಯಾವುದೇ ಒಂದು ನಿರ್ದಿಷ್ಟ ಬೇಕು ಬೇಡಗಳನ್ನು ನಾವು ನಿರೀಕ್ಷಣೆ ಮಾಡಿ ಫಲವನ್ನು ಪಡ್ಕೊತಾ ಇದ್ವು. ಇವತ್ತು ಅದಕ್ಕೆ ಡಿವೈಸ್ಗಳು ಕೂಡ ಬಂದಿದೆ. ಹಿಂದೆ ಒಂದು ಕಾಲದಲ್ಲಿ BP ಶುಗರ್ ಬಂದು ಅಂತಂದರೆ ಬರೀ ನಾಲಿಗೆಯನ್ನು ನೋಡಿ, ಕಣ್ಣುಗಳನ್ನು ನೋಡಿ, ನಾಡಿಗಳನ್ನು ನೋಡಿ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡ್ತಾಯಿದ್ವು. ಫಾರ್ ಎಕ್ಸಾಂಪಲ್, ನಾಡಿ, ನಮ್ಮ ಪಲ್ಸ್ ಡಯಾಗ್ನೋಸಿಸ್, ಬರೀ ಒಂದು ಬೆರಳುಗಳನ್ನು ಇಟ್ಟು ನಾಡಿಯ ಮಿಡಿತವನ್ನು ನೋಡಿ 16 ಥರ ಬೇರೆ ಬೇರೆ ನಾಡಿಗಳಿವೆ, ಅದನ್ನು ನೋಡಿ ಮನುಷ್ಯನಿಗೆ ಈ ರೀತಿ ಕಾಯಿಲೆಗಳು ಬಂದಿದೆ, ಈ ಥರ ತೊಂದರೆಗಳಾಗಿವೆ ಅಂತ ಹೇಳ್ತಾಯಿದ್ವು. ಇವತ್ತು ಮಾಡ್ರನ್ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಎಲ್ಲ ಡಿಜಿಟಲೈಸ್ ಆಗಿದೆ. ಹಾಗಾಗಿ ಪಲ್ಸ್ ಡಯಾಗ್ನೋಸಿಸ್ ಕೂಡ ಡಿಜಿಟಲೈಸ್ ಮಾಡಿ ನಾವು ಕೈಯಲ್ಲಿ ನೋಡಲೇಬೇಕಾಗಿಲ್ಲ. ಸೆನ್ಸರ್ನ ನಮ್ಮ ನಾಡಿಯ ಮೇಲಿಟ್ಟಾಗ ಕೇವಲ 20 ಸೆಕೆಂಡ್ಗಳಲ್ಲಿ ಸೆನ್ಸರ್ ಏನು ಮಾಡುತ್ತೆ, ಫುಲ್ ಬಾಡಿಯ ಒಂದು ಆ ಸೌಂಡ್ ವೈಬ್ರೇಷನ್ ಮುಖಾಂತರ ನಾಡಿಯ ಚಲನವಲನಗಳನ್ನು ರೆಕಾರ್ಡ್ ಮಾಡುತ್ತೆ. ಚಲನವಲನ ರೆಕಾರ್ಡ್ ಮಾಡಿ 7 ಪೇಜಿನ ರಿಪೋರ್ಟ್ ಆಗುತ್ತೆ. ನಮ್ಮ ಸ್ನೇಹಿತರಾದಂತಹ ಡಾಕ್ಟರ್ ಬಸವರಾಜ್ ಅವರ ಬಸವ ಆಕ್ಯೂ ಕ್ಲಿನಿಕಲ್ಲಿ ಕೂಡ ಇದನ್ನು ಇನ್ವೆಂಟ್ ಮಾಡಿ ಅವರು ಸಾವಿರಾರು ಜನನ ಇವತ್ತು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಬಂಧುಗಳೇ. ಕೇವಲ 20 ಸೆಕೆಂಡ್ಗಳ ಕಾಲ ಆ ಪಲ್ಸ್ ರೆಕಾರ್ಡಿಂಗ್ ಮಾಡಿಕೊಂಡು 7 ಪೇಜಿನ ರಿಪೋರ್ಟ್ಗಳಲ್ಲಿ ಆ ಮನುಷ್ಯನ ಕೆಲಸ ಕಾರ್ಯಚಟುವಟಿಕೆಗಳು ಏನು, ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದಾನೆ, ಅವನು ತಿಂದ ಆಹಾರ ಎಷ್ಟು ಡೈಜೆಸ್ಟ್ ಆಗ್ತಾ ಇದೆ, ವಾತ ಪಿತ್ತ ಕಫಗಳ ವೇರಿಯೇಷನ್ ಏನು, ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಡಬೇಕು, ಆಕ್ಯುಪ್ರೆಷರ್ ಇರ್ಬೋದು, ಆಕ್ಯು ಪಾಯಿಂಟ್ ಇರ್ಬೋದು, ಯಾವುದೇ ರೀತಿಯ ಒಂದು ಮೆಥಡ್ ಆಯಾಮದಲ್ಲಿ ಅವನಿಗೆ ಈ ಟ್ರೀಟ್ಮೆಂಟ್ ಏನು ಕೊಡ್ಬೋದು, ಎಲ್ಲವನ್ನು ಕೂಡ ಈಗ ಮಾಡ್ತಾಯಿದ್ದೀವಿ. ನೋಡಿ, ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿ ಡೆವಲಪ್ ಆಗಿದೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಏನೋ ಕಲ್ಪನೆ ಕೂಡ ಇಲ್ಲ, ಇಂಥದ್ದು ಇದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. ಸಿಟಿಗಳಲ್ಲಿ ಕೆಲವರು ಗೊತ್ತಾಗ್ತಾ ಇದೆ, ಹಳ್ಳಿಗಳಿಗೂ ಕೂಡ ಈ ವಿಷಯಗಳು ಮಾಡಬೇಕು. ಇವತ್ತಿನ TV ಚಾನೆಲ್ಗಳಲ್ಲಿ ಈ ಕಾರ್ಯಕ್ರಮಗಳು ಕೇವಲ ನಿಮ್ಮನ್ನು ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ ಅಷ್ಟೇ ಅಲ್ಲ, ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಅಂದರೆ ನೋಡಿ, ನಮ್ಮ ಸುತ್ತಮುತ್ತಲೂ ಇಷ್ಟೊಂದು ಬದಲಾವಣೆಗಳಾಗ್ತಾ ಇದೆ, ಇಷ್ಟೊಂದು ಚೇಂಜ್ಗಳಾಗ್ತಾ ಇದೆ, ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿಗಳಿವೆ ಅನ್ನುವ ಉದ್ದೇಶದಿಂದ ನಾವು ವಿಷಯಗಳನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ವಿನಃ ಕೇವಲ ನೀವು ಟ್ರೀಟ್ಮೆಂಟಿಗೆ ಬನ್ನಿ ನಾಳೆ ಕ್ಯೂರ್ ಆಗುತ್ತೆ ಹೋಗಿ, ಖಂಡಿತ ಅಲ್ಲ ಬಂಧುಗಳೇ. ಈ ಒಂದು ಮಾಡ್ರನ್ ಟೆಕ್ನಾಲಜಿ ನಿಮ್ಗೆ ಅರ್ಥ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಒಂದು ಆಶಾಕಿರಣ ಉತ್ಪತ್ತಿ ಆಗುತ್ತೆ. ಈ ಥರದ್ದು ಒಂದು ಇದೆ ಅಲ್ವಾ, ನಾವು ನಿರಾಸರಾಗಬೇಕಾಗಿಲ್ಲ,
ನಾವು ಇದನ್ನು ಪ್ರಯತ್ನ ಪಟ್ಟರೆ ನನ್ನ ಕಷ್ಟಗಳನ್ನು ನಾವು ನಿವಾರಿಸ್ಕೋಬಹುದು ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ಬಂದರೆ ನಾವು ಹೇಳುವ ಒಂದು ವಿಷಯದ ಒಂದು ಉದ್ದೇಶ ಸಫಲವಾದಂತೆಯೇ ಸರಿ. ಅಷ್ಟೇ ಅಲ್ಲ, ಶುಚೀಕರಣ. ನಿಮ್ಮ ದೇಹದಲ್ಲಿ ನಿಮಗೆ ಗೊತ್ತಿದೆ ಪ್ರಭಾಕಾಯ ಅಂತ ಹೇಳ್ತೀವಿ. ಅದನ್ನು ಹೇಗೆ ಶುಚೀಕರಣ ಮಾಡ್ಕೊಳ್ಳೋದು, ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು, ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಹೇಗೆ ಸಾಧ್ಯನಾ? ಬರೀ ಸೋಪ್ ಹಾಕ್ಕೊಂಡು ಅಥವಾ ಒಂದು ಡೆಟಾಲ್ ಹಾಕ್ಕೊಂಡಾಗ ನಮ್ಮ ಬೌದ್ಧಿಕ ದೇಹ ಕ್ಲೀನ್ ಆಗುತ್ತೆ ವಿನಃ ನಮ್ಮ ದೇಹದ ಹೊರಗಡೆ ಇರುವಂತಹ ಪ್ರಭಾವಲಯ ಕ್ಲೀನ್ ಆಗೋದಿಲ್ಲ. ಅದನ್ನು ಕ್ಲೀನ್ ಮಾಡೋಕ್ಕೆ ಕೆಲವೊಂದು ಟೆಕ್ನಿಕ್ಗಳಿವೆ. ನಿಮಗೆ ಗೊತ್ತಿದೆ, ಉಪ್ಪು ನೀರಿನ ಸ್ನಾನ. ಉಪ್ಪು ನೀರಿನಲ್ಲಿ ಏನಿದೆ? ಉಪ್ಪು ಒಂದು ಲವಣ. ಆ ಲವಣದಲ್ಲಿ ಆ ನೆಗೆಟಿವ್ ಎನರ್ಜಿನೆಲ್ಲ ಹೀರಿಕೊಳ್ಳುವಂತಹ ಒಂದು ಶಕ್ತಿ ಇದೆ. ಹಾಗಾಗಿ ನಾವೇನು ಮಾಡ್ತೀವಿ, ಹಿಂದೆ ನಾವು ಬರೋರಿಗೆ ಉಪ್ಪು ನೀರಿನ ಸ್ನಾನ ಮಾಡಿ ಅಂತ ಹೇಳ್ತಾ ಇದ್ವು. ಈಗ ಒಂದು ಆಯಾಮ ಮುಂದಕ್ಕೆ ಹೋಗಿ ಎನರ್ಜಿ ಲೆವೆಲಲ್ಲಿ ಕೇವಲ ಉಪ್ಪು ಬೇಕಾಗೇ ಇಲ್ಲ. ನಾವು ಒಂದು ಬರೀ ಕೈಯಲ್ಲಿ ಅಥವಾ ಕೂತ್ಕೊಂಡು ಧ್ಯಾನಾವಸ್ಥೆಯಲ್ಲಿ ಉಪ್ಪು ನೀರು ಸ್ನಾನ ಮಾಡ್ತಾ ಇದ್ದೀನಿ, ನಮ್ಮ ಮೈ ಮೇಲೆ ಉಪ್ಪು ಬೀಳ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಂಡ್ರೂ ಸಾಕು, ನಮಗೆ ನಮ್ಮ ಎಲ್ಲ ಬಾಡಿಯ ಔರ ಪ್ರಭಾಕಾಯ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಆಶ್ಚರ್ಯ ಆಗ್ತಿದೆ ಅಲ್ವಾ? ಕಾಲಕ್ಕೆ ಕಾಲಮಾನಕ್ಕೆ ತಕ್ಕಂಥ ನಮ್ಮ ಕಾಯಿಲೆಗಳು ಕೂಡ ಬದಲಾವಣೆ ಆಗ್ತಾಯಿದೆ. ಆ ಬದಲಾವಣೆಗೆ ತಕ್ಕಂತಹ ನಮ್ಮ ಟ್ರೀಟ್ಮೆಂಟ್ಗಳು ಕೂಡ ಬದಲಾವಣೆ ಆಗ್ತಾಯಿದೆ. ಮೊದಲು ಉಪ್ಪು ನೀರು ಸ್ನಾನ ಮಾಡಬೇಕು ಅಂತ ಏನು ಮಾಡ್ತಾಯಿದ್ವು, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಮುದ್ರ ಸ್ನಾನ ಮಾಡಿ ಅಂತ ಹೇಳ್ತಾಯಿದ್ರು. ಈಗ ಒಂದು ಜನಸಂಕಟ ಜಾಸ್ತಿ ಆಗ್ತಾಯಿದೆ, ಜನವಸತಿ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಟ್ರಾಫಿಕ್ಕು ಎಲ್ಲ ತೊಂದರೆಗಳಿಂದ ಪದೇ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗ್ತಾಯಿದೆ. ಹಾಗಾಗಿ ಎಲ್ಲರೂ ಕೂಡ ಸಮುದ್ರ ಸ್ನಾನ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಸಾಲ್ಟ್ ವಾಟರ್ ಸ್ನಾನ ಮಾಡ್ತಾಯಿದ್ವು. ಈಗ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈಗ ಮಾನಸಿಕ ಪರಿಕಲ್ಪನೆಯಲ್ಲೇ ನಾವು ಸಾಲ್ಟ್ ವಾಟರ್ ಸ್ನಾನ ಮಾಡಿ ಕೂಡ ನಮ್ಮ ಔರಾನ ಕ್ಲೀನ್ ಮಾಡ್ಕೋಬೋದು ಬಂಧುಗಳೇ. ಅಷ್ಟೇ ಅಲ್ಲ, ಒಂದು ಕವಚ. ಹಿಂದೆ ಒಂದು ಹೇಳ್ತಾ ಇದ್ವು, ಕರ್ಣನ ಕವಚ ಅನ್ನೋ ಒಂದು ಪದ ಬರುತ್ತೆ. ಅಂದರೆ ಕರ್ಣನ ದೇಹದಲ್ಲಿ ಒಂದು ಕವಚ ಇತ್ತು. ಆ ಕವಚದಿಂದ ಅವನು ಯಾರೇ ಬಂದರೂ ಕೂಡ ಅವನ್ನ ಭೇದ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ. ಅದರ ಒಂದು ಪರಿಕಲ್ಪನೆ ಇವತ್ತು ಹೇಗೆ ಬಂದಿದೆ ಅಂದರೆ, ನಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನು ನಾವೇ ನಿರ್ಮಿಸ್ಕೋಬೋದು. ಇದು ಯಾವುದೇ ಬುಲೆಟ್ ಪ್ರೂಫ್ ಜಾಕೆಟ್ ಅಲ್ಲ. ಕೇವಲ ನಾವು ಎನರ್ಜಿ ಲೆವೆಲಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಪಿರಮಿಡ್ ಇರುತ್ತೆ. ಪಿರಮಿಡನ್ನು ಒಳಗೆ ಕೂತ್ಕೊಂಡಾಗ ನಮಗೆ ಒಂದು ರಕ್ಷಣೆ ಸಿಗುತ್ತೆ ಅಂತ ತಾಂತ್ರಿಕತೆಯಿಂದ ಮುಂಚೆ ಗೊತ್ತಿತ್ತು. ಇವತ್ತು ಹೊಸ ಪರಿಕಲ್ಪನೆ ಏನು ಅಂತಂದರೆ, ಒಂದು ಮೆಡಿಟೇಷನ್ ಕೂತ್ಕೊಂಡಾಗ ನಾವಾಗೆ ಕಲ್ಪನೆಯಲ್ಲಿ ಒಂದು ಪಿರಮಿಡನ್ನು ನಮ್ಮ ದೇಹದ ಸುತ್ತಲೂ ಹಾಕ್ಕೊಂಡಾಗ, ಅದು ಗಾಜಿಂದಿರ್ಬೋದು, ವಜ್ರದಿರ್ಬೋದು, ಅಥವಾ ಯಾವುದೇ ಒಂದು ಲೋಹದ್ದಿರ್ಬೋದು, ತಾಮ್ರದ್ದಿರ್ಬೋದು, ಮಾಡಿಕೊಂಡಾಗ ಒಳ್ಳೆಯ ಎನರ್ಜಿ ಮಾತ್ರ ಒಳಗಡೆ ಬರಲಿ, ಕೆಟ್ಟ ಎನರ್ಜಿಗಳೆಲ್ಲ ರಿಫ್ಲೆಕ್ಟ್ ಆಗಲಿ, ಹೊರ ಹೋಗಲಿ ಅಂತ ಪರಿಕಲ್ಪನೆ ಮಾಡಿಕೊಂಡಾಗ ನಮಗೆ ಒಂದು ಕವಚದ ಥರ ಅದು ವರ್ಕ್ ಮಾಡುತ್ತೆ. ಇಟ್ ವಿಲ್ ಗಿವ್ ಎ ಪ್ರೊಟೆಕ್ಷನ್ ಟು ಅವರ್ ಲೈಫ್. ನಮ್ಮ ಇಡೀ ದೇಹಕ್ಕೆ ಒಂದು ತಾಂತ್ರಿಕತೆಯ ಮೆಥಡಿಂದ ಒಂದು ಪ್ರೊಟೆಕ್ಷನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಸುತ್ತಲೂ ಕೂಡ ಒಂದು ರಿಂಗ್ ಅಂತ ಹಾಕ್ಬಿಟ್ಟು ಆ ರಿಂಗಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟಿರ್ತೀವಿ. ಆ ಬೆಂಕಿಯ ಒಂದು ರಿಂಗಿನ ಒಳಗಡೆ ಯಾವುದೇ ನೆಗೆಟಿವಿಟಿ ಇರ್ಬೋದು, ದೃಷ್ಟಿ ಇರ್ಬೋದು, ಒಳಕ್ಕೆ ಬರದಿರಲಿ ಅಂತ ಒಂದು ರೇಖೆಯನ್ನು ಹಾಕಿದಾಗ ನಮಗೇನಾಗುತ್ತೆ, ಲಕ್ಷ್ಮಣ ರೇಖೆ ಅಂತ ಒಂದು ಪದ ಕೇಳ್ತಿದ್ದೀವಿ ನಾವು. ಇದೇ ರೀತಿ ನಮಗೆ ಬೇಕಾದ ಲಕ್ಷ್ಮಣ ರೇಖೆಯನ್ನು ನಾವೇ ಹಾಕೋಬೋದು ಬಂಧುಗಳೇ. ನಮ್ಮ ಸುತ್ತಲೂ ಕೂಡ ಒಂದು ಬ್ಯೂಟಿಫುಲ್ ಬರ್ನಿಂಗ್ ರಿಂಗ್, ಉರಿತಿರುವಂತಹ ಒಂದು ದೀಪದ ಒಂದು ರಿಂಗನ್ನು ಹಾಕ್ಕೊಂಡಾಗ ಏನಾಗುತ್ತೆ, ನಮಗೆ ಯಾವುದೇ ವ್ಯಕ್ತಿಯ ಒಂದು ದೃಷ್ಟಿ ಆಗಿರ್ಬೋದು ಯಾವುದು ತಟ್ಟೋದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಒಂದು ಶಾಪ ಇರ್ಬೋದು, ಯಾವುದೇ ವ್ಯಕ್ತಿ ನಮ್ಮ ಬಗ್ಗೆ ಆಲ್ಟರ್ ಸ್ಟೇಟ್ ಆಫ್ ಮೈಂಡಿಂದ ಶಾಪವನ್ನು ಹಾಕಿದ್ರೂ ಕೂಡ ಅದನ್ನು ನಾವು ನಿಯಂತ್ರಿಸಬಹುದು. ಎಷ್ಟು ಆಶ್ಚರ್ಯ ಅಲ್ಲ? ಹಾಗಾಗಿ ನಮ್ಮ ಮನಃಶಕ್ತಿಯಿಂದ ಈಗ ಏನು ಬೇಕಾದರೆ ಸಾಧನೆ ಮಾಡ್ಬೋದು. ನಾವು ನೋಡ್ತಾ ಇರ್ತೀವಿ, ಎಷ್ಟು ಸತಿ ಕೆಲವು ಜನ ಸೋತು ಸುಣ್ಣವಾಗಿರ್ತಾರೆ, ಕೆಲವರು ಮಾತ್ರ ಅಸಾಧ್ಯವಾದ ಸಾಧನೆಗಳನ್ನು ಮಾಡಿ ಜೀವನದಲ್ಲಿ ಮುಂದೆ ಹೋಗ್ತಿರ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ಆ ಮನುಷ್ಯ ಕೇಳ್ಕೊಂಬಂದಿದ್ದ, ಅದಕ್ಕೋಸ್ಕರ ಅವನು ಮುಂದೆ ಬಂದ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಅವನ ಅದೃಷ್ಟ ಚೆನ್ನಾಗಿತ್ತು, ಅವನ ಮೇಲೆ ಬಂದ. ಇಲ್ಲ ಬಂಧುಗಳೇ, ಇದರಲ್ಲಿ ಅದೃಷ್ಟವಾಗಲಿ ಕೇಳ್ಕೊಂಡು ಬರೋದಾಗಲಿ ಯಾವುದೂ ಇಲ್ಲ. ಎಲ್ಲವೂ ಕೂಡ ಮನಃಶಕ್ತಿ. ನಿಮ್ಮ ಮನಃಶಕ್ತಿ ಒಂದು ಪ್ರಬಲವಾಗಿದ್ದರೆ ಯಾವ ಗ್ರಹಗಳು ಕೂಡ ನಿಮ್ಮನ್ನೇನೋ ಮಾಡೋದಿಲ್ಲ, ಯಾವ ಶಾಪವೂ ಕೂಡ ನಿಮಗೆ ತಟ್ಟೋದಿಲ್ಲ, ಯಾವ ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ತಂಟೆಗೆ ಬರೋದಿಲ್ಲ. ಯಾವ ಮನುಷ್ಯನ ಧೀಶಕ್ತಿ ಜೋರಾಗಿರುತ್ತೆ ಅಂದರೆ ಮಾನಸಿಕವಾಗಿ ಅವನು ಬಹಳ ದೃಢವಾಗಿ ಪ್ರಬಲವಾಗಿ ತಾನು ನಂಬಿರುವಂತಹ ಮಾರ್ಗದಲ್ಲಿ ಕರೆಕ್ಟಾಗಿ ಯಾವುದೇ ವಾಮ ಮಾರ್ಗಕ್ಕೆ ಹೋಗದೆ ಕರೆಕ್ಟಾಗಿ ಸಾಧನೆಯನ್ನು ಮಾಡ್ತಿರ್ತಾನೆ, ಅವನ ಔರ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಯಾವಾಗ ಅವನ ಔರ ಸ್ಟ್ರಾಂಗ್ ಆಗಿರುತ್ತೆ, ಅವನ ಮನಃಶಕ್ತಿ ಅಷ್ಟೇ ಪ್ರಬಲವಾಗಿರುತ್ತೆ. ಎಷ್ಟೋ ಸತಿ ಮನಃಶಕ್ತಿ ಪ್ರಬಲವಾಗಿದ್ದಂಥ ವ್ಯಕ್ತಿಗಳನ್ನು ಮಾತಲ್ಲಿ ನಾವು ಮಣಿಸುವುದಕ್ಕೆ ಆಗೋದಿಲ್ಲ.
ಅವರ ಮಾತಿನ ಚಾತುರ್ಯ ಅಷ್ಟು ಚೆನ್ನಾಗಿರುತ್ತೆ, ಮಾತಿನ ದಾಢ್ರತೆ ಅಷ್ಟು ಚೆನ್ನಾಗಿರುತ್ತೆ. ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಅವರು ಮುಂದೆ ಬರ್ತಾ ಇರ್ತಾರೆ. ಕೆಲವರಿಗೆ ಒಂದು ಪಬ್ಲಿಕ್ ಸ್ಪೀಕಿಂಗ್ ಅಂತ ಇರುತ್ತೆ, ಅಲ್ಲಿ ಬಂದಾಗ ಮಾತಾಡಬೇಕು ಅಂತ ಆಸೆ ಇರುತ್ತೆ, ಆದರೂ ಒಂದು ಭಯ, ಸುಮ್ಮನೆ ಕೂತಿರ್ತಾರೆ. ಅದಕ್ಕೆ ಕಾರಣ ಮನಃಶಕ್ತಿ ಕಡಿಮೆ ಇರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣೆ ಕ್ಲಿನಿಕ್ನಲ್ಲಿ ಈ ಎಲ್ಲ ಆಯಾಮಗಳು ಕೂಡ ಪರಿಚಯ ನಿಮಗೆ ಆಗುತ್ತೆ. ಅಸಾಧ್ಯ ಕೋಟಿ ಸಾಧನೆಗಾಗಿ ನಿಮ್ಮ ಮನಃಶಕ್ತಿಯನ್ನು ಉಪಯೋಗಿಸ್ಕೋಬೇಕು ಅಂತಿದ್ದರೆ ಒಮ್ಮೆ ಅಲ್ಲಿಗೆ ಭೇಟಿ ಕೊಡಿ. ಆಗ ನಿಮಗೆ ಗೊತ್ತಾಗುತ್ತೆ ಈ ಶಕ್ತಿಯ ಆಳ, ಉದ್ದ, ಅಗಲ ಎಷ್ಟು ಇದೆ ಅಂತಂದ್ಬಿಟ್ಟು. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋಂತಹ ಪ್ರತಿಯೊಬ್ಬ ವೀಕ್ಷಕರುಗಳಿಗೂ ಅನಂತಾನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಧನ್ಯವಾದಗಳು. ಶರಣು ಶರಣಾರ್ಥಿ.